that is happening at NFA Post Junction here on 80 feet road, Indiranagar, Bangalore. So we will ask few questions to some of these celebrating people who are very happy that Ayodhya temple is open today. So sir, please tell us a bit about your experience during that Ayodhya campaign started from LK Advani period. ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ ಕೊಡಿ. ಹೆಸರು? ನನ್ನ ಹೆಸರು ನಾಗೇಂದ್ರ ಪ್ರಸಾದ್ ಅಂತ. ನಾನು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತ. ನಾನು ಇವತ್ತು ನಮಗೆಲ್ಲರಿಗೂ ತುಂಬ ಸಂತೋಷದ ದಿನ, ಪವಿತ್ರ ದಿನ, ಪೌರಾಣಿಕ ದಿನ, ಐತಿಹಾಸಿಕ ದಿನ. ಇಂಥ ಮಹತ್ವದ ದಿನ ನಮ್ಮ ಜೀವಿತ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ನಮಗೆ. ಇವತ್ತು ದಿವಸ ಇಡೀ ಭಾರತನೇ ಎಲ್ಲೆಲ್ಲೂ ಮೂಲೆ ಮೂಲೆಯಲ್ಲೂ ಇದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇಂಥ ಹೈಪ್ ನಾನು ನೋಡಿಲ್ಲ ನಾನು. ವೆರಿ ಗುಡ್. ವಾಟ್ ಎ ಸೆಲೆಬ್ರೇಷನ್! ಏನು ಸಡಗರ, ಏನು ಸಂಭ್ರಮ, ಏನು ಸಂತೋಷ, ಏನು ಅಬ್ಬರ, ಏನು ವಿಜೃಂಭಣೆ, ಅದು ನಾವು ವರ್ಡ್ಸ್ನಲ್ಲಿ ಹೇಳೋಕ್ಕಾಗಲ್ಲ. ಇಡೀ ಭಾರತ, ಇಡೀ ವಿಶ್ವ, ಅಮೇರಿಕದ 50 ಸ್ಟೇಟ್ಗಳಲ್ಲೂ ನಮ್ಮ ರಾಮ್ ಪರಿವಾರ್ ಇದೆ. ಅಲ್ಲೆಲ್ಲ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಇಂಡೋನೇಷ್ಯಾದಲ್ಲಿ ನಡೀತಾ ಇದೆ. ಇಂಡೋನೇಷ್ಯಾದಲ್ಲಿ ಎಷ್ಟು ರಾಮ್ ಟೆಂಪಲ್ಸ್ ಇದೆ, ಥಾಯ್ಲೆಂಡ್ನಲ್ಲಿದೆ, ಮಲೇಷ್ಯಾದಲ್ಲಿದೆ. ಈ ಥರದ ಜಗದ್ವಿಖ್ಯಾತ ಶ್ರೀರಾಮ ಇವತ್ತು. ನನಗೆ ತುಂಬ ಸಂತೋಷ ಇವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ. ಯಾಕೆಂದರೆ 1992 ಡಿಸೆಂಬರ್ 6ನೇ ತಾರೀಕು ನಾನು ಕಾರು ಸೇವಕನಾಗಿ ಹೋಗಿದ್ದೆ. ನಾನು 1 ಲಕ್ಷ ಜನ ಸೇರಿದ್ರು, ಮಹಿಳೆಯರು ಇದ್ದರು, ಮೂಲೆ ಮೂಲೆಗಳಿಂದ ಜನ ಬಂದಿದ್ರು. ಯಾರಿಗೂ ಒಂದು ಕೂದಲು ಕೂಡ ಕೊಂಕ ಆಗಲಿಲ್ಲ, ಏನೂ ಅನಾಹುತ ಆಗಲಿಲ್ಲ. ತುಂಬ ಸಡಗರದಿಂದ, ಸಂಭ್ರಮದಿಂದ ನಾವೆಲ್ಲ ಅದನ್ನು ಆಚರಿಸಿದ್ವಿ. ಆವತ್ತಿನ ದಿವಸ ಆ ವಿವಾದಾತ್ಮಕ ಕಟ್ಟಡ ಉರುಳದೆ ಹೋಗಿದ್ರೆ ಏನಾಗ್ತಾಯಿತ್ತು ಯೋಚನೆ ಮಾಡಿ. ಆಮೇಲೆ ಅದೊಂದು ಭಾಗ ಉರುಳಿಸಿದ್ದು, ಒಂದು ಭಾಗ. ಆಮೇಲೆ ಉರುಳಿಸಿ ಹಂಗೆ ಬಿಟ್ಬಿಟ್ಟಿದ್ರೆ ನಾವು ಇನ್ನೊಂದು ದೊಡ್ಡ ಮಸೀದಿ ಕಟ್ಬಿಡ್ತಾಯಿದ್ರು, ಜನ್ಮಸ್ಥಾನ ಮಸೀದಿ. ಆದ್ದರಿಂದ ಅದಕ್ಕೆ ಅವಕಾಶ ಕೊಡದೆ ಅಲ್ಲಿನ ಅಶೋಕ್ ಸಿಂಘಲ್ ಅವರು, ಆ ಕಾಲದಲ್ಲಿ ಅವರು ಇಂಟರ್ನ್ಯಾಷನಲ್ VHP ಪ್ರೆಸಿಡೆಂಟ್ ಅವರು ಒಂದು ಡಿಸಿಷನ್ ತೆಗೆದುಕೊಂಡ್ರು. ನಾವು ಇದನ್ನು ಕೆಡವಿದ್ದೀವಿ, ಇದನ್ನು ಹೀಗೆ ಬಿಡಬಾರ್ದು, ನಾವು ಮೇಕ್ ಶಿಫ್ಟ್ ಟೆಂಪಲ್ ಒಂದು ಮಾಡಬೇಕು, ಹಂಗಾಮಿ ಟೆಂಪಲ್ ಒಂದು ಮಾಡಬೇಕು ಅಂತ. ನಿಮಗೆ ಗೊತ್ತಿರಬೇಕು, ಅಲ್ಲಿಂದ ಸುಮಾರು 5-6 ಕಿಲೋಮೀಟರಲ್ಲಿ ಕಾರ್ಸೇವ ನಗರ ಇದೆ. ಅಲ್ಲಿ ಲಕ್ಷಾಂತರ ಇಟ್ಟಿಗೆಗಳು ನಾವು ಕೊಟ್ಟಿದ್ವಿ. ಇಲ್ಲಿಂದಾನು ಹೋಗಿತ್ತು, ಬೆಂಗಳೂರಿಂದಾನು ಹೋಗಿತ್ತು, ಲಕ್ಷಾಂತರ ಇಟ್ಟಿಗೆಗಳು. ಆ ಇಟ್ಟಿಗೆಗಳಿಂದ ಮೇಕ್ ಶಿಫ್ಟ್ ಟೆಂಪಲ್, ಒಂದು ಹಂಗಾಮಿ ದೇವಸ್ಥಾನ, ಒಂದು ತಾತ್ಕಾಲಿಕ ಒಂದು ಟೆಂಟ್ ದೇವಸ್ಥಾನ ಕಟ್ಟಿದ್ವಿ. ಅಲ್ಲಿ ಬಾಲರಾಮ ಏನಿದ್ದಾನೆ ಅಲ್ಲೇ ಕೂಡಿಸಿ ನಾವು ಆವತ್ತಿನ ದಿವಸ ಅದೊಂದು ಹಿಸ್ಟಾರಿಕ್ ಪ್ರತಿಷ್ಠಾಪನೆ ಆದ ದಿವಸ. ಇವತ್ತು ಅದಕ್ಕೊಂದು ರೂಪ ಬಂದಿದೆ. ಇವತ್ತು ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ. ನಾನು ಯಾವತ್ತೂ ಮೋದಿಯವ್ರನ್ನ ಒಬ್ಬ ರಾಜಕಾರಣಿಯಾಗಿ ನೋಡಿಲ್ಲ, ರಾಷ್ಟ್ರಕಾರಣದಿಂದ ಅವ್ರು ನೋಡ್ತೇನೆ. ಯಾಕೆಂದರೆ ಅವರಲ್ಲಿ ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೂರೂ ಇದೆ. ತ್ರಿವೇಣಿ ಸಂಗಮ. ಅವರು ವಿಶ್ವದ ವಿಖ್ಯಾತ ಲೀಡರ್ ಆಗಿದ್ದಾರೆ ಅವರು. ನಮಗೆ ಇವತ್ತು ಅವರು. Here I have a question. What is your message to the youngsters, that means the young Hindu population in this country? What is your message to them by installing this new temple, by constructing this new temple? What is your message to the youngsters? ಇವತ್ತು ನಮ್ಮ ಯುವ ಸಮುದಾಯಕ್ಕೆ, ಯುವ ಸಮಾಜಕ್ಕೆ ತುಂಬ ಸಂತೋಷವಾದಂಥ ದಿನ. ಅವ್ರು ತಿಳ್ಕೊಬೇಕಾದದ್ದು ಏನಂದರೆ, ಎಲ್ಲಿ ದೇವ ಕಾರ್ಯ ಇದೆ, ದೇವತಾ ಕಾರ್ಯ ಇದೆ, ಅದಕ್ಕೆ ಮಹತ್ವ ಇದೆ. ದೇವತಾ ಕಾರ್ಯ ಅಂದರೆ ಧರ್ಮ, ನೀತಿ, ಇದನ್ನೇ ನಾವು ದೇವತಾ ಕಾರ್ಯ ಅನ್ನೋದು. ಆ ದೇವತಾ ಕಾರ್ಯದ ಮೂಲಕ ನಿಮ್ಮ ಧರ್ಮವನ್ನು ಆಚರಿಸಿ, ನೀತಿಯಿಂದ ಇರಿ, ಲೀಡ್ ಎ ಪ್ಯೂರ್ ಆ್ಯಂಡ್ ಹ್ಯಾಪಿ ಲೈಫ್. ದಟ್ ಈಸ್ ಅವರ್ ಮೆಸೇಜ್. ಲೋಕ ಸಮಸ್ತ ಹಿಂದೂ ಜನಾಃ, ದೇಶಭಕ್ತಿ ಹಿಂದೂ ಜನಾಃ ಸುಖಿನೋ ಭವಂತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಹಿಂದೂ ಜನ ಅಂದರೆ ಐ ಆಮ್ ನಾಟ್ ಕನ್ಫೈನಿಂಗ್ ಟು ಓನ್ಲಿ ಹಿಂದೂಸ್. ಇಟ್ ಮೀನ್ಸ್ ಆಲ್ ಎಕ್ಸ್ಕ್ಲೂಸಿವ್. ದೋಸ್ ಹೂ ಲವ್ ಅವರ್ ರಿವರ್ಸ್, ಅವರ್ ಲೇಕ್ಸ್, ಅವರ್ ಮೌಂಟೇನ್ಸ್, ಅವರ ಶ್ರದ್ಧಾ ಬಿಂದುಗಳು ಅಂದರೆ ಟೆಂಪಲ್ಸು. ಇದೆಲ್ಲ ಯಾರು ಲೈಕ್ ಮಾಡ್ತಾರೋ, ಯಾರು ಭಕ್ತಿಯಿಂದ ನೋಡ್ತಾರೋ
ಅವ್ರು ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಅವರೆಲ್ಲ ಹಿಂದೂಗಳೇ. Very nice, very nice statement. It's a solid statement from these all gentlemen who participated in the Karsevega activity and also in the larger campaign that happened as part of Ram Janmabhoomi mission. Okay, so he says that all the people who are staying in India, they are all Hindus because they should respect our culture and value system. And he says to the youngsters that should obey these kind of value system and take it forward. So we are thankful to all the people who are assembled here, very close to NFA Post Junction here to celebrate this auspicious occasion when Rama temple is opened for the masses in Ayodhya. And we are thankful to Narendra Modi to do it in a mass scale to attract the global attention at a time when Indian economy is becoming third largest economy and trying to be the first largest economy in the world with its technology capability and manpower. So we can all wish all the best to all these leaders, especially this elderly person who led from the front all these struggles. Okay, anybody want to say anything? He is the youngest among us. Oh, youngest among you. I'm 83. Anybody else want to say? हेलो, बताइए आपका शुभ नाम? युवराज गिरी, कहाँ से आए हैं? नेपाल से। तो कितना खुश है? हाँ, पहले बहुत तो बहुत आपको बहुत बधाई। धन्यवाद। उनके राम जन्मभूमि जो अभी नहीं, बहुत खुश लग रहा है अभी जो बन रहा है। मतलब कल से घूमे हैं हम, वो मतलब एक मन खुशी होती है ना, अभी वो पूरी नहीं हुई। पूरी नहीं। हाँ, अभी मन कर रहा है कि यहीं बैठ जाऊँ, यही मतलब यही घर बनाऊँ। यहीं रहने का इच्छा है। हाँ, बहुत खुश हो रहा है। और सीता माता का भी आपके गांव से हाँ। कुछ रिलेटेड, उसके बारे में। मतलब जनकपुर धाम एक ऐसा जगह है जहाँ सीता माता का जन्म नहीं, मतलब एक वहाँ उत्पत्ति हुई थी सीता माता की, जब यहाँ के राम से शादी हुई थी उस टाइम पे। अभी सुना है कि यहाँ पे भी सीता का मंदिर है कहीं पे शायद। यानी सीता का रसोई। हाँ हाँ, मंदिर है, वहाँ भी दर्शन करेंगे। खुश लग रहा है, मतलब नेपाल के एक दामाद हो गए हम राम जी, बहुत खुश है। आप कुछ बता सकते हैं? आपकी शुभ नाम? दिनेश शर्मा मेरा नाम। अब यही, अब मेरे को तो बहुत अच्छा लगा यहाँ पे आके, एकदम बहुत मन एकदम शांत, एकदम जो होता है ना इधर का वातावरण देख के बहुत अच्छा लगा हमको। एकदम बहुत मन एकदम खुश है यहाँ पे आके, इधर का माहौल देख के। हम कभी इतना एक्सपेक्ट नहीं किए थे इधर आएंगे। हम लोग नेपाल में तो बहुत जगह हम लोग को घूमे हैं, मुक्तिनाथ दर्शन करते हैं, क्या बोलते हैं शंभुनाथ दर्शन करते हैं, उधर बहुत अच्छा लगता है। इधर भी आए घूमे हैं, बहुत अच्छा लगा हमको। बहुत मन कर रहा है इधर और घूमे, देखते हैं अब कितना दिन रहते हैं हम लोग, कितना दिन घूमते हैं। 2 दिन 3 दिन का प्लान है, अब देखते हैं क्या होता है। तो इसी खुशी में एक जायका हो जाए। जय श्री राम, जय श्री राम, जय श्री राम, जय श्री जय राम। श्री राम। स्वाति श्री, अयोध्या, NFA पोस्ट टीवी।